ನೋಡೋಣ. ವೀಲಿಂಗ್ ಮಾಡುವಂತ ಕ್ರೇಜ್ ಈಗ ಯುವಕರಲ್ಲಿ ಹೆಚ್ಚಾಗ್ತಾ ಇದೆ. ಬಹಳಷ್ಟು ಜನ ವೀಲಿಂಗ್ ನ ಹುಚ್ಚಾಟಗಳನ್ನ ರಸ್ತೆಗಳಲ್ಲಿ ಮಾಡ್ತಾ ಇರ್ತಾರೆ. ಆದ್ರೆ ದುರಂತ ನೋಡಿ, ಬೈಪಾಸ್ ಅಲ್ಲಿ ವೀಲಿಂಗ್ ಮಾಡ್ತಾ ಇದ್ದಂತ ಇಬ್ಬರು ಯುವಕರು ಬಲಿಯಾಗಿದ್ದಾರೆ. ಈ ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಸಮೀಪ. ಅಲ್ಲಿ ಅವರು ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಇರಬೇಕಾದ್ರೆ ಎದುರಿಗೆ ಒಂದು ಕ್ಯಾಂಟರ್ ಬರ್ತಾ ಇದೆ. ಆ ಕ್ಯಾಂಟರ್ ಬರ್ತಾ ಇದ್ರು ಸಹ ಇವರು ವೀಲಿಂಗ್ ನಿಲ್ಲಿಸಿಲ್ಲ, ಡಿಕ್ಕಿ ಆಗಿದೆ. ಡಿಕ್ಕಿ ರಭಸಕ್ಕೆ ಇಬ್ಬರು ಯುವಕರು ಸ್ಥಳದಲ್ಲೇ ಸಾವು ಕಂಡಿದ್ದಾರೆ. ಈ ಘಟನೆ ಆಗಿರೋದು ದೇವನಹಳ್ಳಿ ತಾಲೂಕಿನ ವಿಜಯಪುರ ಬೈಪಾಸ್ನಲ್ಲಿ. ವಿಜಯಪುರ ಪಟ್ಟಣದ ಅರ್ಫರಾಜ್ ಮತ್ತೆ ಮನೋಜ್ ಇವರಿಬ್ಬರು 22 ವರ್ಷದ ಯುವಕರು. ಇವರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೈಪಾಸ್ ಅಲ್ಲಿ ವೀಲಿಂಗ್ ಮಾಡ್ತಾ ಇದ್ರು, ಕ್ಯಾಂಟರ್ ಎದುರು ಬರ್ತಾ ಇದ್ರು, ವೀಲಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಎಂತ ಹುಚ್ಚುತನ ಇರಬೇಕು. ಸ್ಥಳಕ್ಕೆ ವಿಜಯಪುರ ಪೊಲೀಸರು ಭೇಟಿ ಮಾಡಿ ಪರಿಶೀಲನೆ ಮಾಡಿದರು. ಯುವಕರ ಮೃತದೇಹಗಳನ್ನು ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ವಿಜಯಪುರ ಪಟ್ಟಣದ ಬೈಪಾಸ್ ಅಲ್ಲಿ ನಡೆದಂತಹ ಘಟನೆ ಇದು. ಕ್ಯಾಂಟರ್ ಬರ್ತಾ ಇದ್ರು ಸಹ ವೀಲಿಂಗ್ ಮಾಡಿದ್ದಾರೆ ಈ ಹುಡುಗರು. ಬೈಪಾಸ್ಗಳಲ್ಲಿ ಮತ್ತು ಹೈವೇಗಳಲ್ಲಿ ವೀಲಿಂಗ್ ಮಾಡುವಂತ ಒಂದು ಹುಚ್ಚುತನ ಬಹಳಷ್ಟು ಜನ ಯುವಕರಲ್ಲಿದೆ. ಅವರಿಗೆಲ್ಲ ಒಂದು ಪಾಠ ಇದು. ಯುವಕರು ಎಚ್ಚರಿಕೆ ವಹಿಸಬೇಕು. ವೀಲಿಂಗ್ ಅನ್ನೋ ಹುಚ್ಚಾಟ ನೋಡುವ ಬಹಳಷ್ಟು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈಗಲೂ ಸಹ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಸಮೀಪದ ವಿಜಯಪುರ ಬೈಪಾಸ್ ಬಳಿ ಇಬ್ಬರು ಯುವಕರು ಎದುರಿಗೆ ಒಂದು ಲಾರಿ ಬರ್ತಾ ಇದೆ, ಕ್ಯಾಂಟರ್ ಬರ್ತಾ ಇದೆ ಅಂದರೂ ಸಹ ಇವರು ವೀಲಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇಬ್ಬರ ಸಾವು ಆಗಿದೆ. ಇಬ್ಬರು ಯುವಕರು ಸಾವನ್ನು ಕಂಡಿದ್ದಾರೆ. ವೀಲಿಂಗ್ ಹುಚ್ಚಾಟ ಇಬ್ಬರು ಯುವಕರನ್ನ ಬಲಿ ಪಡೆದಿದೆ. ಬಹಳಷ್ಟು ಜನ ಯುವಕರು ಟೂ ವೀಲರ್ ಅಲ್ಲಿ, ಬೈಕ್ಗಳಲ್ಲಿ ಹೋಗುವಂತ, ಬೈಕ್ ಅಲ್ಲದೆ ಬೇರೆ ದ್ವಿಚಕ್ರ ವಾಹನಗಳಲ್ಲೂ ಸಹ ವೀಲಿಂಗ್ ಮಾಡ್ತಾರೆ ಯುವಕರು. ಬೈಕ್ಗಳಲ್ಲಂತೂ ಅದು ಜಾಸ್ತಿನೇ ಆಗಿದೆ. ಹೀಗೆ ವೀಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಎದುರಿಗೆ ಒಂದು ಕ್ಯಾಂಟರ್ ಬರ್ತಾ ಇದೆ, ಲಾರಿ ಬರ್ತಾ ಇದೆ, ಆದರೂ ಸಹ ಇವರು ವೀಲಿಂಗ್ ಹುಚ್ಚಾಟವನ್ನು ಮುಂದುವರಿಸಿದ್ದಾರೆ. ಆಯ ತಪ್ಪಿದೆ, ಕ್ಯಾಂಟರ್ಗೆ ಹೋಗಿ ಡಿಕ್ಕಿ ಹೊಡೆದಿದ್ದಾರೆ. ಆ ಡಿಕ್ಕಿ ಹೊಡೆದ ರಭಸಕ್ಕೆ ಇಬ್ಬರು ಯುವಕರು ಸಾವು ಕಂಡಿದ್ದಾರೆ. ಅರ್ಫರಾಜ್ ಮತ್ತೆ ಮನೋಜ್ ಇಬ್ಬರು 22 ವರ್ಷ ವಯಸ್ಸಿನ ಯುವಕರು. ವಿಜಯಪುರ ಪಟ್ಟಣದ ಯುವಕರು ಇವರು. ಆ ವಿಜಯಪುರ ಬೈಪಾಸ್ ಅಲ್ಲೇ ನೋಡಿ ವೀಲಿಂಗ್ ಹೆಂಗ್ ಮಾಡ್ತಾರೆ ಅಂತೇಳಿ. ಆ ವಿಜಯಪುರ ಬೈಪಾಸ್ ಅಲ್ಲೇನೆ ಹೋಗ್ತಾ ಇರಬೇಕಾದ್ರೆ ಈ ಅಪಘಾತ ಸಂಭವಿಸಿದೆ. ಕ್ಯಾಂಟರ್ ಡಿಕ್ಕಿಯಾಗಿ ಇಬ್ಬರು ಯುವಕರು
ಅರ್ಫ್ರಾಜ್ ಮತ್ತು ಮನೋಜ್ ಯಾರ ಮನೆ ಬೆಳಗಬೇಕಾಗಿತ್ತೋ, ಯಾರ ಮನೆಯ ದೀಪ ಆಗಬೇಕಾಗಿತ್ತೋ ಯುವಕರು ತಮ್ಮ ಹುಚ್ಚಾಟಕ್ಕೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕುಟುಂಬದವರನ್ನು ಸಹ ನೋವಿಗೆ ದೂಡಿದ್ದಾರೆ. ಒಂದು ಕ್ಷಣದ ಆಸೆ ಏನಿದೆ, ಒಂದು ಕ್ಷಣದ ಹುಚ್ಚಾಟ ಏನಿದೆ, ಅದು ಇವರಿಬ್ಬರ ಪ್ರಾಣವನ್ನು ಬಲಿ ತೆಗೆದುಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಸಮೀಪದ ವಿಜಯಪುರ ಅಲ್ಲಿ ನಡೆದಂಥ ಘಟನೆ ಇದು. ಇಬ್ಬರು ಯುವಕರ ಸಾವಾಗಿದೆ.